ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನಲ್ಗೆ ಸ್ವಾಗತ. ಇವತ್ತು ಬಾಳೆ ಹೂವಿನಲ್ಲಿ ವಡೆ ಮಾಡೋಣ, ಸ್ಪೆಷಲ್ ವಡೆ. ಅದಕ್ಕೆ ಒಂದು 5-6 ಮೆಣಸಿನ್ಕಾಯಿ ಮತ್ತು ಜೀರಿಗೆನ ಹಾಕಿ ಪುಡಿ ಮಾಡಿದ್ದೀನಿ ಇಲ್ಲಿ. ಈಗ ಇದಕ್ಕೆ ನೆನೆಸಿರುವಂಥ ಕಡಲೆಬೇಳೆ, 1 ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ ನೋಡಿ. ಇಷ್ಟು ಕಡಲೆಬೇಳೆಗೆ ಒಂದು 7-8 ಮೆಣಸಿನ್ಕಾಯಿ. ಇದನ್ನು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಬೇಕು. ಫಸ್ಟು ನೀರು ಹಾಕಬಾರ್ದು, ನೀರೇ ಇಲ್ದಿರ ತರ್ತರಿಯಾಗಿ ರುಬ್ಕೊಳ್ಬೇಕು ನೋಡಿ. ಹೀಗೆ ತರ್ತರಿಯಾಗಿ ರುಬ್ಕೊಳ್ಬೇಕು, ನೀರೇ ಹಾಕಲಿಲ್ಲ ನೋಡಿ. ಹೀಗೆ 1-2 ಕಾಳಿದ್ರೆ ಇರಲಿ, ಪರವಾಗಿಲ್ಲ. ಮಧ್ಯೆ ಒಂದೊಂದು ಕಾಳಿದ್ರೆ ಏನಾಗೋದಿಲ್ಲ, ಇರಲಿ. ಈಗ ಇದನ್ನೊಂದು ಬೌಲ್ಗೆ ತೊಗೊಳ್ಳೋಣ. ಈಗ ಕೊತ್ತಂಬರಿ ಸೊಪ್ಪು, ಕರಿಬೇವು, ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿದ್ದೀನಿ. ಈರುಳ್ಳಿ ನೋಡಿ. ಬಾಳೆ ಹೂವಲ್ಲಿ ಒಂದು ಕಳ್ಳ ಅಂತ ಇರುತ್ತೆ, ಇದು ವಯರ್ ಥರ ಇರುತ್ತೆ, ಇದು ಬೇಯೋದಿಲ್ಲ. ಇದು ಏನು ಮಾಡಿದ್ರೂ ಬೇಯೋದಿಲ್ಲ. ಇದನ್ನು ತೆಗಿಬೇಕು, ತೆಗೆದು ಕಟ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ನಾನು ತುಂಬ ತೆಗೆದಿಟ್ಟಿದ್ದೀನಿ ನೋಡಿ. ಎಲ್ಲದ್ರದ್ದು ಹೀಗೆ ತೆಗಿಬೇಕು, ಒಂದೊಂದು ತೆಗಿಬೇಕು. ತೆಗೆದ ಮೇಲೆ ಅದನ್ನು ಹೀಗೆ ಸಣ್ಣಕ್ಕೆ ಕಟ್ ಮಾಡಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಕಟ್ ಮಾಡಿದ ಕೂಡಲೇ ನೀರಲ್ಲಿ ಹಾಕಬೇಕು. ಮತ್ತು ತೆಗೆದುಕೊಳ್ಳುವಾಗ ಹಿಂಡಿ ತೊಗೊಳ್ಬೇಕು, ನೀರೇ ಇರಬಾರ್ದು, ಕಪ್ಪಾಗ್ಬಿಡುತ್ತೆ ನೀರಲ್ಲಿ ಹಾಕಲಿಲ್ಲ ಅಂದರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಬಾಳೆ ಹೂವು ಮೇಲ್ಗಡೆ ಇರುತ್ತಲ್ಲ, ಇದನ್ನು ಹೇರ್ ಡೈಗೆ ಯೂಸ್ ಮಾಡ್ತೀವಿ. ಕಪ್ಪು ಬರುತ್ತೆ ಕೂದಲೆಲ್ಲನೂ. ನ್ಯಾಚುರಲ್ ಹೇರ್ ಡೈ ಮಾಡುವಾಗ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಒಣಗಿಸಿ ಹುರಿಬೇಕು, ಚೆನ್ನಾಗಿ ಕಪ್ಪಾಗೋ ಥರ ಹುರಿಬೇಕು, ಕಪ್ಪಾಗಬೇಕು. ಅದನ್ನು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀವಿ, ಅದ್ರ ಜೊತೆ ಇದು ಮಾಡ್ತೀವಿ. ಈಗ ಇದನ್ನು ಕಲಸೋಣ ನೋಡಿ. ಎಲ್ಲ ಉಂಡೆಗಳು ಮಾಡ್ಕೊಂಡು ಬಂದಿದ್ದೀನಿ. ಇದನ್ನೀಗ ತಟ್ಟಿ ಎಣ್ಣೆಲಿ ಹಾಕಬೇಕು. ಇದ್ರಲ್ಲಿ ಚಕ್ಕೆ ಲವಂಗ ಹಾಕಲಿಲ್ಲ, ಯಾಕೆಂದರೆ ಅದು ಹಾಕಿದರೆ ಮಸಾಲ ವಡೆ ಆಗುತ್ತೆ. ಇದು ಮಸಾಲ ವಡೆ ಅಲ್ಲ, ಬಾಳೆ ಹೂವಿನ ವಡೆ ಇದು ನೋಡಿ. ಈಗ ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಈಗ ಇದಕ್ಕೆ ಒಂದೊಂದನ್ನೇ ತೊಗೊಂಡು ಹೀಗೆ ತಟ್ಟಿ ಹಾಕೋದು. ತುಂಬ ತೆಳುವು ಮಾಡಬಾರ್ದು, ತುಂಬ ದಪ್ಪನೇ ಇರಬಾರ್ದು, ಈ ಹದಕ್ಕೆ ಬರಬೇಕು. ಈಗ ತಿರುಗಿಸಾಕೋಣ. ಸ್ವಲ್ಪ ಹೊತ್ತಾಗಿದೆ, ಇನ್ನೊಂದು ಸೈಡ್ ಬೇಯಲಿ. ಈಗ ನೋಡಿ ಆಗಿದೆ, ತೊಗೊಂಬಿಡೋಣ. ನೋಡಿ, ಬಾಳೆ ಹೂವಿನ ವಡೆ ರೆಡಿಯಾಗಿದೆ. ಆರೋಗ್ಯಕರವಾದ ಬಾಳೆ ಹೂವಿನ ವಡೆ. ಇದು ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ಹೆಣ್ಮಕ್ಳಿಗೆ ತಿಂಗಳಲ್ಲಿ ಒಂದು ಸಲ ಇದ್ರದ್ದು ಏನಾದರೂ ಪಲ್ಯ, ಏನಾದರೂ ಒಂದು ರೆಸಿಪಿ ಮಾಡಿ ಅವ್ರಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಈಗ ನೋಡೋಣ ಹೇಗಿದೆ ಅಂತ. ಒಳ್ಳೆ ಸೂಪರಾಗಿ ಬಂದಿದೆ. ಚಟ್ನಿ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೇನೇ ತಿನ್ಬೋದು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.